ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ಅವರ ಅಶ್ವಮೇಧದ ಕುದುರೆ ದಂಡೆತ್ತಿ ಹೋಗುವ ಬದಲು ಮಧ್ಯದಾರಿಯಲ್ಲಿಯೇ ಕಾಲು ಮುರಿದುಕೊಂಡು ಬಿದ್ದಿದೆ. ಏನು ವಿಷಯ? ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಈ ಅಭಿಜಿತ್ ದೀಪ್ಕೆಯನ್ನು ಮಾರುಕಟ್ಟೆಗೆ ಬಿಟ್ಟಿದ್ದರು ಅರವಿಂದ್ ಕೇಜ್ರಿವಾಲ್. ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಬರ್ತಾನೆ ಈತನನ್ನು ಇಟ್ಕೊಂಡು ನಾನು ಅಂಗಡಿಯನ್ನು ಮುಂದುವರಿಸಬಹುದು. ಈತ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ನರೇಟಿವನ್ನು ಪ್ರೊಪಗ್ಯಾಂಡಾ ಸೃಷ್ಟಿ ಮಾಡ್ತಾನೆ. ಅದನ್ನು ಬಳಸಿಕೊಂಡು ನಾನು ಮುಂದೆ ಪಂಜಾಬ್ ಚುನಾವಣೆ, ಉಳಿದ 6 ರಾಜ್ಯಗಳ ಚುನಾವಣೆಯಲ್ಲಿ ಒಂದಷ್ಟು ವ್ಯಾಪಾರ ಮಾಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಇದೇ ಅಭಿಜಿತ್ ದೀಪ್ಗೆ ಇದ್ದಕ್ಕಿದ್ದ ಹಾಗೆ ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾವು ಬರುವ ಶನಿವಾರ ದಿವಸ ಮತ್ತೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಮೊನ್ನೆ ಜಂತರ್ ಮಂತರಲ್ಲಿ ಮಾಡಿದಾಗ ಈತೊಂದು ಮಾತು ಹೇಳಿದ್ದ. 1 ವಾರದ ಗಡುವನ್ನು ನೀಡ್ತಾ ಇದ್ದೀವಿ ಮೋದಿ ಸರ್ಕಾರಕ್ಕೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯಬೇಕು. ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟ ಇನ್ನಷ್ಟು ಉಗ್ರ ಆಗತ್ತೆ. ಮತ್ತೆ ಶನಿವಾರ ನಾವು ಇದೇ ರೀತಿ ಎಲ್ಲರೂ ವಿದ್ಯಾರ್ಥಿಗಳು ಸೇರ್ಕೋತೀವಿ ಅಂತ ಹೇಳಿಕೆ ಕೊಟ್ಟಿದ್ದ. ಬರುವ ಶನಿವಾರ ದಿವಸ ಮತ್ತೆ ಮುಷ್ಕರ ಪ್ರತಿಭಟನೆ ಅಂತ ತೀರ್ಮಾನ ಆಗಿ ಹೋಗಿತ್ತು. ಇದಾದಮೇಲೆ ಈಗ ನೋಡಿದರೆ ಇಲ್ಲ, ನಾವು ಶನಿವಾರದ ಪ್ರತಿಭಟನೆಯನ್ನು ಹಿಂತೆಕ್ಕೊಂಡಿದ್ದೇವೆ, ನಮ್ಮ ಆಂದೋಲನ ರಾಷ್ಟ್ರವ್ಯಾಪಿ ನಡೆಯುತ್ತೆ. ಅಲ್ಲರಿ, ನಿಮ್ಮ ಮೂಲ ಜಂತರ್ ಮಂತರದ ಪ್ರತಿಭಟನೆಯೇ ವಿಫಲ ಆಗಿ ಹೋಗಿದೆ. ಒಂದು 2,000 ಜನರನ್ನು ಸೇರಿಸಲಿಕ್ಕೆ ಆಗಲಿಲ್ಲ. ಅಂಥದ್ದರಲ್ಲಿ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀನಿ ಅಂದರೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಅನ್ನೋದು ಆಲೋಚನೆ ಮಾಡಬೇಕಾದ ಸಂದರ್ಭ. ಒಂದು ಉದಾಹರಣೆ ಹೇಳ್ತೇನೆ, ಏನಾಯಿತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಈಗ ಒಂದು ಲಗ್ನದ ದಿಬ್ಬಣ ಹೋಗ್ತಾ ಇರ್ತದೆ, ಮೆರವಣಿಗೆ ಹೋಗ್ತಾ ಇರ್ತದೆ. ಇದಕ್ಕಿದ್ದ ಹಾಗೆ ಒಬ್ಬ ಬೈಕಲ್ಲಿ ಆ ದಿಬ್ಬಣದ ಒಳಗಡೆ ನುಗ್ತಾನೆ ಅಂತ ತಿಳ್ಕೊಳ್ಳಿ. ನುಗ್ತಾನೆ, ಯಾರಿಗೋ ಒಬ್ಬರಿಗೆ ಆ ದಿಬ್ಬಣದಲ್ಲಿದ್ದಂಥ ಬೀಗರಲ್ಲಿ ಯಾರಿಗೋ ಒಬ್ಬನಿಗೆ ಗಾಯ ಆಗ್ಬಿಡ್ತು. ದಿಬ್ಬಣದಲ್ಲಿದ್ದವ್ರು ಏನು ಮಾಡ್ತಾರೆ? ಎಲ್ಲರೂ ಸೇರಿ ಆತನನ್ನು ತದಕ್ತಾರೆ. ಯಾಕೆಂದರೆ ಒಂದೋ ನೀನು ಕಾಯಬೇಕು, ಇಲ್ಲ ಪಕ್ಕದ ದಾರಿಯನ್ನು ಮಾಡಿಕೊಂಡು ನೀನು ಹೋಗಬೇಕು. ಅಂದರೆ ಅಲ್ಲಿ ಬಹುಮತ ಇರುತ್ತೆ ಒಂದು ವಿಷಯದ ಕುರಿತು. ಇದು ಮೆರವಣಿಗೆ, ಸಂಭ್ರಮದ ಕಾರ್ಯ, ಇದಕ್ಕೆ ಯಾರೂ ಅಡ್ಡಿ ಆಗುವ ಹಾಗಿಲ್ಲ ಅನ್ನುವಂಥ ಒಂದು ಮೂಲ ಸತ್ವ ಇರುತ್ತೆ ಅದಕ್ಕೆ. ಮೊನ್ನೆ ಜಂತರ್ ಮಂತರಲ್ಲಿ ಒಬ್ಬ ಬಂದಿದ್ದ, ಕೈಯಲ್ಲಿ ಹಿಟ್ಟು ಹಿಡ್ಕೊಂಬಂದಿದ್ದ. ಅವನು ಕೇಳಿದ್ರಲ್ಲಿದ್ದಂಥ ಮಾಧ್ಯಮದವ್ರಿಗೆ ಮಜಾ ಅಂದರೆ, ಅಲ್ಲಿ ಬಂದಂಥ ಪ್ರತಿಭಟನೆಕಾರರಿಗಿಂತ ಜಾಸ್ತಿ ಈ ಯೂಟ್ಯೂಬರ್ಸು, ಮೀಡಿಯಾ ಪರ್ಸನಾಲಿಟಿಗಳು, ಆಮೇಲೆ ಇದು ಏನು ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಬಂದವ್ರ ಸಂಖ್ಯೆ ತುಂಬ ಜಾಸ್ತಿ ಇತ್ತು. ದಿಲ್ಲಿಯಲ್ಲಿ ಯಾರ್ಯಾರು ಖಾಲಿ ಇದ್ದಾರೆ ಅವರೆಲ್ಲ ಜಂತರ್ ಮಂತ್ರ ಹೋಗಿ ನಿಂತ್ಕೊಂಡ್ರೆ ಏನು ಮಾಡ್ತಾರೆ ಹುಡುಗರು ನೋಡೇ ಬಿಡೋಣ ಅಂತೇಳಿ. ಏನಪ್ಪ ನೀ ಹಿಟ್ಟು ಹಿಡ್ಕೊಂಬಂದಿಯಲ್ಲ, ಏನು ವಿಚಾರ ಅಂತ ಅಲ್ಲಿ ಮಾಧ್ಯಮದವ್ರು ಒಂದಿಬ್ಬರು ಕೇಳಿದ್ರು. ಇಲ್ಲ, ಜಿರ್ಲೆಗಳು ತುಂಬ ಬರ್ತವೆ ಅಂಥೇಳಿ ನಾನು ಹಿಟ್ಟು ಹಿಡ್ಕೊಂಬಂದಿನಿ, ಹೊಡಿಬೇಕು ಅಂದರೆ ಇಲ್ಲಿ ಜಿರ್ಲೆಗಳೇ ಜಾಸ್ತಿ ಕಾಣಿಸ್ತಾ ಇಲ್ಲ, ಇನ್ನು ಹೊಡೆಯೋ ಪ್ರಶ್ನೆ ಇಲ್ಲಿ ಬಂತು ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ತಾನೆ, ನಾನು ಅಲಹಾಬಾದ್ದಿಂದ ಬಂದಿದ್ದೇನೆ. ಏನು ಮಾಡ್ತಾ ಇದೆಯಪ್ಪ ನೀನು? ಇಲ್ಲ, ನಾನು ನನ್ನ 18ನೇ ವಯಸ್ಸಿಂದ ನಾನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕೊಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಮಾಧ್ಯಮದವ್ರು ಅವ್ನು ಕೇಳ್ತಾರೆ, ಈ ದೇಶದ ಉಪರಾಷ್ಟ್ರಪತಿ ಯಾರಪ್ಪ ಅಂತ. ಆತನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಹೋಗಲಿ, ಇನ್ನೊಂದಿಷ್ಟು ಜನ ಬಂದಿರ್ತಾರೆ. ಅವರು ಬಂದು ಜೈ 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 ಭೀಮ್ ಜೈ ಭೀಮ್ ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಇದೇನು ಭೀಮ್ ಆರ್ಮಿಯ ಪ್ರೊಟೆಸ್ಟಾ, ಅಥವಾ ಯಾವುದೋ ಒಂದು ಮೇಲ್ವರ್ಗದವರ ವಿರುದ್ಧ, ದಲಿತರು, ಪರಿಶಿಷ್ಟ ವರ್ಗದವರು ಅದರ ವಿರುದ್ಧ ನಡೀತಾ ಇರುವಂಥ ಹೋರಾಟನ? ಅದ್ರ ಬಗ್ಗೆ ಸ್ಪಷ್ಟತೆಯೇ ಇರಲಾರ್ದಂಥ ಒಂದು ಜನ ಸೇರಿರುವಂಥ ಒಂದು ಸಮೂಹ ಇದು. ಇದಕ್ಕಿದ್ದ ಹಾಗೆ ಈ ಅಭಿಜಿತ್ ದೀಪ್ಗೆ ನಾನು ಹೊರಡ್ತೀನಿ, ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವರ ರಾಷ್ಟ್ರೀಯ ವಕ್ತಾರಲ್ಲಿ ಕೂತವ್, ನೀನು ಹೋಗೋಂಗಿಲ್ಲ, ನೀನೇ ಹೋಗ್ಬಿಟ್ರೆ ಹೆಂಗೆ? ಮದುವೆ ಮನೆಯಲ್ಲಿ ಮದುಮಗನೇ ಹೋಗ್ಬಿಟ್ರೆ ನಾವೆಲ್ಲ ಏನು ಮಾಡಬೇಕಾಗತ್ತೆ? ಹಂಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಇರಬೇಕು ಅಂತ ಹಠ ತೆಗಿತಾನೆ. ಕೊನೆಗೆ ಇಲ್ಲ, ಆತನ ಆರೋಗ್ಯ ಸರಿ ಇಲ್ಲ, ಆತನ ಕರ್ಕೊಂಡು ಹೋಗ್ತೀವಿ ಅಂತ ಎತ್ಕೊಂಡು ಹೋಗಿ ಕಾರಲ್ಲಿ ಕೂಡಿಸ್ತಾರೆ, AC ಕಾರಲ್ಲಿ. ಅಮೆರಿಕಾದಲ್ಲಿ ಬೋಸ್ಟನ್ನಲ್ಲಿ AC ವ್ಯವಸ್ಥೆಯಲ್ಲಿ ಇದ್ದಂಥ ಮನುಷ್ಯ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀನಿ ಅಂತ ದೊಡ್ಡ ಸ್ಕೀಮ್ ಮಾಡಲಿಕ್ಕೆ ಹೋದವನು ಅರವಿಂದ್ ಕೇಜ್ರಿವಾಲ್ ಅವರ ಪಟಾಲಂ ಇದು. ಇವರೆಲ್ಲರೂ ರಾಷ್ಟ್ರೀಯ ವಕ್ತಾರರಾಗಿ, ಸೋಷಿಯಲ್ ಮೀಡಿಯಾ ಹೆಡ್ ಆಗಿ 9 ವರ್ಷ ಈ ಅಭಿಜಿತ್ ದೀಪ್ಗೆ ಅರವಿಂದ್ ಕೇಜ್ರಿವಾಲ್ ಜೊತೆ ಇದ್ದದ್ದು. ಅರವಿಂದ್ ಕೇಜ್ರಿವಾಲ್ ನಿನ್ನೆ ಸಾಲಾಗಿ 8-10 ಮೀಟಿಂಗ್ಗಳು ಮಾಡಿದರು. ಯಾವ ಕಾರಣಕ್ಕೆ? ವಿಭ್ರಾಂತಗೊಂಡು ಮಾಡಿದಂಥ ಸಭೆಗಳು, ಭ್ರಮನಿರಸನಗೊಂಡು ಮಾಡಿದಂಥ ಸಭೆಗಳು, ದಿಗ್ಭ್ರಾಂತಗೊಂಡು ಮಾಡಿದಂಥ ಸಭೆಗಳು. ಯಾಕೆಂದರೆ ಯಾವ ಈ ಪ್ಲ್ಯಾನ್ ಬಿ ಅನ್ನು ಇದನ್ನು ಇಟ್ಕೊಂಡು, ಯಾವ ಈ ಜಿರ್ಲೆ ಪಾರ್ಟಿಯನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಮುಂದಿನ ದಿವಸಗಳಲ್ಲಿ ಬೇಯಿಸ್ಕೋಬಹುದು ಅಂತ ಮಾಡಿದ್ರು, ಅದು ಇದ್ದಕ್ಕಿದ್ದ ಹಾಗೆ
ಡಿಸಾಸ್ಟರ್ ಆಗಿ ಹೋಗುತ್ತೆ. ಆದ ತಕ್ಷಣ ಮುಂದೇನು ಆತ ಇಷ್ಟು ದಿವಸ ಹೇಳ್ತಾ ಇದ್ದದ್ದೇನು ಗೊತ್ತಾ ಅರವಿಂದ್ ಕೇಜ್ರಿವಾಲ್, ನೋಡ್ತಾ ಇರಿ ಕಾಕ್ರೋಚ್ ಪಾರ್ಟಿ ಬಂದು ಯಾವ ರೀತಿ ಹೋರಾಟ ಮಾಡತ್ತೆ ಅಂತಂದರೆ, ಅವತ್ತು ನಾವೇನು ಅಣ್ಣಾ ಹಜಾರೆ ಮೂಮೆಂಟ್ ಮಾಡಿದ್ವಲ್ಲ ಅದಕ್ಕಿಂತ ದೊಡ್ಡದಾದಂಥ ಹೋರಾಟ ಈ ಬಾರಿ ಆಗತ್ತೆ. ಅವಾಗ ಜನರಿಗೆ ಈ ಮಟ್ಟಿನ ಅಸಹನೆ ಇರಲಿಲ್ಲ. ಆವಾಗ ಸರ್ಕಾರ ಗಟ್ಟಿ ಇತ್ತಲ್ಲಿ. ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ಅಷ್ಟು ಉಗ್ರವಾಗಿ ನಿಂತಿದ್ದರು. ಈಗ ಮೋದಿ ಕಡೆ ಆಗೋದಿಲ್ಲ. ರೈತರ ಹೋರಾಟದಲ್ಲಿ ನೀವು ನೋಡಿದ್ದೀರಿ ಹೇಗೆ ಬಿಲ್ಲನ್ನು ವಾಪಸ್ ತೊಗೊಂಡ್ರಂತ ನೋಡಿದ್ದೀರಿ. ಈ ಬಾರಿ ಬೆಂಕಿ ಹೊತ್ಕೊಳ್ಳತ್ತೆ ಅಂತ ಕಂಡು ಕಡೆ ಹೇಳ್ಕೊಂಡು ದಿಲ್ಲಿಯಲ್ಲಿ ಓಡಾಡ್ತಾಯಿದ್ರು. ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಫಸ್ಟಿಗೆ ಫೇಲ್ ಮಾಡಿದ್ದೆ ಅಮಿತ್ ಶಾ. ಇದು ಹೆಂಗೆ ಫೇಲ್ ಮಾಡಿದರು? ಕಾನೂನನ್ನು ಮೀರಿ ಅವರಿಗೆ ಅನುಮತಿಯನ್ನು ಕೊಟ್ಬಿಟ್ರು. ಆತ ಹೊರಗಡೆ ಬರ್ತಾನೆ ಅಭಿಜಿತ್ ದೀಪ್ಗೆ. ಬಂದ ತಕ್ಷಣ ಆತ ದೊಡ್ಡದಾಗಿ ಏನು ಹೊರಗಡೆ ಬೆಂಬಲಿಗರು ಒಂದಿಷ್ಟು ಜನ ನಿಂತಿರ್ತಾರೆ, ಬಂದು ಬೊಕ್ಕೆ ಕೊಡ್ತಾರೆ, ಒಂದು ಕಾನ್ವಾಯ್ ಹೋಗುತ್ತೆ. ಭಾಳ ಅದ್ಭುತವಾಗಿ ನಾವೆಲ್ಲ ಇಡೀ ಊರು ತುಂಬ ಲೈವಲ್ಲಿ ನನ್ನ ತೋರಿಸ್ತಾರೆ. ಜಂತರ್ ಮಂತರ್ ಹೋಗುವ ರಸ್ತೆ ಉದ್ದಕ್ಕೂ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ದೊಡ್ಡದಾದಂಥ ಹವಾ ಕ್ರಿಯೇಟ್ ಆಗುತ್ತೆ ಅಂತೆಲ್ಲ ಆತ ನಿರೀಕ್ಷೆ ಮಾಡ್ಕೊಂಡು ಫ್ಲೈಟಲ್ಲಿ ಕುತ್ಕೊಂಡು ಬಂದಿದ್ದಾಯಿತು. ಬಂದ ಕೂಡ ಆತನನ್ನು ವಲಸೆ ಅಧಿಕಾರಿಗಳು ಫಸ್ಟ್ ನಿಲ್ಲಿಸ್ತಾರೆ. ಅದಾದಕ್ಕೆ DCP ತನ್ನ ಪರಿಧಿಗೆ ಈತನನ್ನು ತೊಗೋತಾರೆ. ಈ ಅಭಿಜಿತ್ ದೀಪ್ಗೆನ ತೊಗೊಂಡು ಏನು ವಿಷಯ ನಿಮ್ದು, ಎಲ್ಲಿ ಹೋಗ್ತಾ ಇದೆಯಾ? ಇಲ್ಲ ನಾನೀಗ ಜಂತರ್ ಮಂತರ್ ಫಸ್ಟಿಗೆ ನಾನು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಯಾಕೆ? ಇಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಅಪ್ಲಿಕೇಶನ್ ಕೊಡಬೇಕು. ಅದಾದಮೇಲೆ ಎಲ್ಲಿ ಹೋಗ್ತಾರೆ? ನಾವು ಜಂತರ್ ಮಂತರ್ ಹೋಗ್ತಾ ಇದ್ದೀವಿ, ನಮ್ಮ ವಿದ್ಯಾರ್ಥಿ ಬಾಂಧವರೆಲ್ಲ ಬರ್ತಾರೆ. ತಗೋ ಇದನ್ನಂತ ಒಂದು ಪೇಪರ್ ಹಿಡಿತಾರೆ DCP. ಏನಿದು? ನಿನಗೆ ಅನುಮತಿಯನ್ನು ಸ್ಯಾಂಕ್ಷನ್ ಮಾಡಿ ಸೈನ್ ಮಾಡುವಂತ. ಇದ್ದಕ್ಕಿದ್ದ ಹಾಗೆ ಕಂಗಾಲಾಗ್ಬಿಡ್ತಾನಂತ. ನಾನು ಕೇಳಬೇಕಂತ ಮಾಡಿದ್ದ ಅನುಮತಿ ಅನ್ನೋದು ನಿಜ, ಆದರೆ ವಾಸ್ತವವಾಗಿ ಅವನ ಸ್ಕ್ರಿಪ್ಟ್ನಲ್ಲಿ ಇದ್ದದ್ದು ಪೊಲೀಸರು ನನಗೆ ಅನುಮತಿಯನ್ನು ಕೊಡೋದಿಲ್ಲ, ನಾವು ಘೋಷಣೆಗಳನ್ನು ಕೂಗ್ತೀವಿ, ನಾವು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತೀವಿ, ಆವಾಗ ನಮ್ಮನ್ನು ಬಂಧಿಸ್ತಾರೆ, ನಾವು ಹುತಾತ್ಮರಾಗ್ತೀವಿ, ಈ ದೇಶದಲ್ಲಿ ದೊಡ್ಡದಾದಂಥ ಲೀಡರ್ಗಳು ಅಂತ ನಮ್ಮನ್ನು ನಾವು ಬಿಂಬಿಸ್ಕೋಬಹುದು ಅಂತೆಲ್ಲ ಕನಸು ಕಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವರ ಪಟಾಲಂ ಈತನಿಗೆ ಟ್ರೈನಿಂಗ್ ಕೊಟ್ಟಿತ್ತು. ನೋಡಿದರೆ ಇಲ್ಲಿ ಸೈನ್ ಮಾಡುವಂಥರ ಎಲ್ಲ ಕ್ಯಾಮರಾಗಳಿದೆ, ವಿಡಿಯೋ ಶೂಟ್ ಆಗ್ತಾ ಇದೆ. ನಾನು ಸೈನ್ ಮಾಡಲ್ಲ ಅನ್ಲಿಕ್ಕಾಗಲ್ಲ. ಸೈನ್ ಮಾಡ್ತಾನೆ. ಸೈನ್ ಮಾಡಿದ್ಮೇಲೆ ಬಾ ಅಂತಾರೆ. ಎಲ್ಲಿಗೆ ಅಂತ? ನನ್ನ ಗಾಡಿಯಲ್ಲಿ ಕೂತ್ಕೊಂಡು ಎಲ್ಲಿ ಹೋಗ್ಬೇಕು? ಜಂತರ್ ಮಂತರ್ಗೆ ತಾನೆ, ಬಾ ಜಂತರ್ ಮಂತರ್ಗೆ ನಾ ಬಿಡ್ತೀನಿ ಅಂತ. ಪೊಲೀಸರೇ ಜಂತರ್ ಮಂತರಲ್ಲಿ ರೆಗ್ಯುಲರ್ ಟ್ರಾಫಿಕ್ ರೂಟ್ ಹೋಗಲಾರದೆ ಜೀರೋ ಟ್ರಾಫಿಕ್ನಲ್ಲಿ ಅವ್ನು ಕರ್ಕೊಂಡೋಗಿ ಇಳಿಸ್ಬಿಡ್ತಾರೆ. 9:50 ಬೆಳಗ್ಗೆ. ಬೆರಳೆಣಿಕೆಯಷ್ಟು ಜನ, ಯಾರೂ ದಿಕ್ಕೇ ಇಲ್ಲ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಗುರಾಣಿಯಾಗಿ ಕೈಯಲ್ಲಿ ಜೀವನ ಚರಿತ್ರೆ ಅಂಬೇಡ್ಕರ್ದು ಹಿಡ್ಕೊಂಡಿದ್ದಾನೆ. ಅಂಬೇಡ್ಕರ್ ಜೀವನ ಚರಿತ್ರೆ ಹಿಡ್ಕೊಳ್ಳೋದಕ್ಕೂ ಪೇಪರ್ ಲೀಕ್ ಆಗೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಸ್ಕ್ರಿಪ್ಟೇ ಸರಿ ಇಲ್ಲ. ಸಿನಿಮಾ ಹೆಂಗೆ ಸರಿ ಆಗ್ಲಿಕ್ಕೆ ಸಾಧ್ಯ ಇದೆ? ಬಂದಂಥ ಜನರನ್ನ ಕಂಡವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದವ್ರಿಗೆಲ್ಲ ಉತ್ತರ ಹೇಳಲಿಕ್ಕೆ ಆಗಲಾರದಂಥ ಜನ ಅಲ್ಲಿ ಸೇರಿದ್ದಾರೆ. ಸ್ಪಷ್ಟವಾದ ಕಲ್ಪನೆ ಇಲ್ಲ. ಯಾವ ಸ್ಥಿತಿ ಬಂದ್ಬಿಡ್ತದೆ ಕಡೆಗೆ ಅಂದರೆ ಇದೊಂದು ಜೋಕ್ ನಡೆದಂಥ ಜಾತ್ರೆ ಆಗಿಬಿಡುತ್ತೆ. ಒಂದು ಕಡೆಯಿಂದ ಈ ಕಡೆ ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿಯ ಗಗನ್ ಚೌಧರಿ ಅಂತ ಕಾರ್ಪೊರೇಟರ್ಗಳಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಮೋದಿ ವಿರುದ್ಧ ಘೋಷಣೆಗಳು. ಮೋದಿ ವಿರುದ್ಧ ಘೋಷಣೆಗೂ ಈಗ ಈ ನಡೆದಿರುವಂಥ ಹೋರಾಟಕ್ಕೂ ಏನು ಸಂಬಂಧ? ಅದು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹಿಂದೂ ಮುಸಲ್ಮಾನರ ಬಗ್ಗೆ ಮಾತನಾಡಿದ್ರು. ಒಬ್ಬ ಮುದುಕ ಹೇಳ್ತಾನೆ, ಈ ಉಮರ್ ಖಾಲಿದ್ ಏನು ನಿನ್ನ ಅತ್ಯಾಚಾರ ಮಾಡಿದನಂತ ಒಬ್ಬ ಹುಡುಗಿ ಕೇಳ್ತಾನೆ. ನೀವು ಉಮರ್ ಖಾಲಿದ್ ಜೊತೆ ಯಾಕೆ ಗುರುತಿಸ್ಕೋತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ಕೇಳಿದರೆ ಅವ್ರು ಏನು ಹೇಳಬೇಕು ಅಂತ ಅರ್ಥ ಆಗಲಾರದ ಸ್ಥಿತಿಯಲ್ಲಿ ಅವರಿದ್ದರು. ಅಂದರೆ ಇಡೀ ಸಂಪೂರ್ಣವಾದಂಥ ಈ ಸ್ಕ್ರಿಪ್ಟ್ ಏನಿತ್ತು ಗೋಜಲಿಂದ ಕೂಡಿತ್ತು. ಅದು ಗೋಜಲಿಂದ ಕೂಡಿತ್ತು, ಸಂಪೂರ್ಣ ವಿಫಲ ಆಯಿತು. ವಿಫಲ ಆಗಿ ತುಂಬ ಚೆನ್ನಾಗಿ ಅಭಿಜಿತ್ ದೀಪ್ಗೆ ಗೊತ್ತಾಯಿತು. ಅಲ್ಲಿಂದ ಸಂಭಾಜಿನಗರ್ಗೆ ತನ್ನ ಮನೆಗೆ ಹೋದ. ಇನ್ನೇನೋ ವೀರ ತಿಲಕವನ್ನಿಟ್ಟು ಈತನನ್ನು ಆರತಿ ಮಾಡಿ ಇವ್ರ ಕುಟುಂಬದವರು ಸ್ವಾಗತ ಮಾಡಿದರು ಅಭಿಜಿತ್ ದೀಪ್ಗೆನ. ನೋಡಿ ಮಜಾ ನೋಡಿ, ಏನೋ ಯುದ್ಧ ಮಾಡಿ ಯುದ್ಧ ಗೆದ್ದು ಬಂದವ್ರ ಹಾಗೆ ತಮ್ಮ ಮಗನನ್ನು ಹಣೆಗೆ ಇದನ್ನಿಟ್ಟು ಕೈ ಇದನ್ನು ಮಾಡಿ ಆತನಿಗೆ ಆರತಿ ಎತ್ತಿ ಆತನನ್ನು ಮನೆಯೊಳಗೆ ಕರ್ಕೊಳ್ಳಲಾಯಿತು. ಅದಾದ ಮೇಲೆ ಆತನಿಗೆ ಗೊತ್ತಾಗತ್ತೆ ಇದು ಯಾವುದು ಕೂಡ ಇನ್ನು ಮುಂದೆ ನಡೆಯೋದಿಲ್ಲ ಅಂಥೇಳಿ. ಈಗ ಆತ ನಾನು ಪ್ರತಿಭಟನೆಯನ್ನು ವಿಡ್ರಾ ಮಾಡಿದ್ದೀನಿ, ನಂದೇನಿದ್ರು ದೇಶವ್ಯಾಪಿ ಸಂಚಾರ ಅಂತ ಹೇಳ್ತಾನೆ. ಈ ರೀತಿ ದೇಶವ್ಯಾಪಿ ಸಂಚಾರ ಮಾಡಿದ ರಾಹುಲ್ ಗಾಂಧಿ ಹೇಗೆ ಮೂಲೆ ಗುಂಪಾಗಿದ್ದಾರೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಯಾವ ಪ್ಲ್ಯಾನ್ ಬಿಯನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ಕೊಂಡಿದ್ರು ಅದು ಹೇಗೆ ವಿಫಲ ಆಯಿತು ಅನ್ನೋದಕ್ಕೆ ಇವತ್ತು ನಾನು ಇದನ್ನು ಪ್ರಸ್ತಾಪ ಮಾಡಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.